ಹಾಯ್ ಫ್ರೆಂಡ್ಸ್, ಮಲ್ಟಿಗ್ರೇನ್ ಅಂತಂದರೆ ರಾಗಿ ಮಾಲ್ಟ್ನ ಮಾಡುವ ವಿಧಾನ ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಈ ಪೌಡ್ರನ್ನ ಯಾವ ರೀತಿ ಹಿಟ್ಟನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ದೀನಿ. ಸ್ವಲ್ಪ ನೀರನ್ನು ಬಿಸಿ ಮಾಡಿಟ್ಟಿದ್ದೀನಿ. ಆ ಹಿಟ್ಟನ್ನು ತಗೊಂಡಿದ್ದೀನಿ. ಎಲ್ಲ ದವಸ ಧಾನ್ಯ ತಗೊಂಡಿರೋ ಪೌಡ್ರಿದು. ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇರಬೇಕಿದು. ಚೆನ್ನಾಗಿ ಕುದೀತಿರೋ ನೀರಲ್ಲಿ ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು, ಇಲ್ಲ ಸಕ್ಕರೆ, ಸ್ವಲ್ಪ ತುಪ್ಪ ಹಾಕಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಯಾವುದೇ ರೀತಿ ಗಂಟಾಗಲ್ಲ, ಏನಾಗಲ್ಲ. ಈ ಮಾಲ್ಟ್ ಕುಡಿದ್ರೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಕ್ಯಾಲ್ಸಿಯಮ್, ನಿಮಗೆ ಯಾವ ರೀತಿ ದೇಹಕ್ಕೆ ವಿಟಮಿನ್ಸ್ ಬೇಕೋ ಎಲ್ಲ ವಿಟಮಿನ್ಸು ಈ ಮಾಲ್ಟಿಂದ ಸಿಗುತ್ತೆ. ಅಂತಂದರೆ ಇದರಲ್ಲಿ ಅಷ್ಟು ಐಟಮ್ಸ್ ನಾವು ಆ್ಯಡ್ ಮಾಡಿರ್ತೀವಿ. ಇದರದ್ದು ಡೀಟೇಲ್ಸ್ ಬೇಕು ಅಂತಂದರೆ ಯಾವ ರೀತಿ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ ನೀವು ನಾನು ಇನ್ನೊಂದು ವಿಡಿಯೋ ಇದೆ ನೋಡಿರಿ, ಅದರಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಇದನ್ನು ಚೆನ್ನಾಗಿ ನೋಡಿರಿ, ಒಂಚೂರು ಗಂಟಿಲ್ಲ, ಏನಿಲ್ಲ, ಈಸಿಯಾಗಿ ಮಾಲ್ಟ್ನ ರೆಡಿ ಮಾಡ್ಕೋಬೋದು. ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಹೊತ್ತಲ್ಲಿ ಟೀ ಪ್ಲೇಸಲ್ಲಿ ಇದನ್ನು ನೀವು ಕುಡಿಬೋದು. ಇದು ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಕುದ್ದು ಆದ ನಂತರ ಈ ಥರ ಬಬಲ್ಸ್ ಎಲ್ಲ ಬಂದ ನಂತರ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇನ್ನೂ ನಿಮಗೆ ತುಪ್ಪ ಬೇಕು ಅಥವಾ ಇದಕ್ಕೆ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ತುಪ್ಪ ಅಥವಾ ಬೆಲ್ಲದಿಂದ ಮಾಡ್ತೀರಂತಂದರೆ ಸ್ವೀಟ್ ಹಾಕ್ಕೋಬೋದಾಯಿತು, ಅಥವಾ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಈ ಥರ ಸರ್ವ್ ಮಾಡಿಬಿಟ್ಟು ರಾಗಿ ಮಾಲ್ಟ್ ಮಸ್ತಿದೆ, ಇದನ್ನು ನೀವು ಕುಡಿಬೋದು. ಇದರಲ್ಲಿ ಸಣ್ಣ ಸಣ್ಣದಾಗಿ ಒಂದು ಸ್ವಲ್ಪ ನಾನು ಬೆಲ್ಲ ಇದು ಹಾಕಿದ್ದೆ, ಡ್ರೈ ಫ್ರೂಟ್ಸ್ನ ಸಿಗತ್ತೆ. ರಾಗಿ ಮಾಲ್ಟ್ ರೆಡಿ ಆಯಿತು. ಇದನ್ನು ನೀವು ಆರಾಮ್ಸೆ ಈಸಿಯಾಗಿ ಮಾಡಿ ಕುಡಿಬೋದು. ಈ ಬೇಸಿಗೆ ಕಾಲದಲ್ಲಿ ಈ ಮಾಲ್ಟ್ ತುಂಬ ಹೆಲ್ತಿಗೆ ತಂಪಾಗಿಡುತ್ತೆ, ಚೆನ್ನಾಗಿ ಕ್ಯಾಲ್ಸಿಯಮ್ ಸಿಗುತ್ತೆ. ಓಕೆ, ಬಾಯ್.